ವ್ಯೂ ಹಾಂ ನಂದು, ರಿವ್ಯೂ ಬೇರೆಯವ್ರದ್ದು. ಹಾಂ ಇವತ್ತೆಂಥ ಜಮಾನಾಗೋಗಿದೆ ಅಂದರೆ ಬಿಕಾಸ್ ಆಫ್ ಅಬಂಡೆನ್ಸ್ ಐ ಆಮ್ ಪ್ರಾಬಬ್ಲಿ ಪುಟಿಂಗ್ ಇಟ್ ದ ವೇ. ಈಗ ನನ್ನ ಹತ್ರ ಇರೋದು 24 ಗಂಟೆ. ಮೊದಲು 24 ಗಂಟೆನಲ್ಲಿ ಬಹುಶಃ ನನಗೆ 5 ಅಲ್ಲ 6 ವಿಚಾರನೇ ಮಾಡೋಕ್ಕಿದ್ದಿದ್ದು. ಬಟ್ ಇವತ್ತು 24 ಗಂಟೆನಲ್ಲಿ ನನ್ನ ಒಂದು 9 ಅವರ್ ಸೈಡಿಗೆ ತೆಗೆದ್ರು 15 ಅವರ್ಸಲ್ಲಿ ಐ ಪ್ರಾಬ್ಲಿ ಹ್ಯಾವ್ 1500 ಆಪ್ಷನ್ಸ್ ಟು ಡೂ ಟುಡೇ. ವಾಟ್ ಸೀರೀಸ್ ಟು ವಾಚ್ ಇಂದ ಹಿಡಿದು. ಸೊ ಟೈಮ್ ಇಸ್ ಸೋ ಎಕ್ಸ್ಪೆನ್ಸಿವ್ ಟುಡೇ ಇನ್ ಟರ್ಮ್ಸ್ ಆಫ್ ಅಟೆನ್ಷನ್ ನಾನು ಎಲ್ಲಿ ಕೊಡಬೇಕಂತ. ಹೆನ್ಸ್ ದ ರಿವ್ಯೂ ಸಿಸ್ಟಮ್ ಇಸ್ ಕ್ಯಾಚಿಂಗ್ ಅಪ್. ಇಟ್ಸ್ ಅ ಬಿಗ್ ಥಿಂಗ್ ಬಿಕಾಸ್ ಟುಡೇ ಜನಕ್ಕೆ ನಾನು ಏನು ನೋಡಬೇಕು, ಎಲ್ಲಿ ಯಾವ ಹೋಟ್ಲಿಗೆ ಹೋಗಬೇಕು ಅಥವಾ ಯಾವ ಸಿನಿಮಾ ನೋಡಬೇಕು, ನನ್ನ ಟೈಮ್ ನಾನು ಎಲ್ಲಿ ಸ್ಪೆಂಡ್ ಮಾಡಬೇಕು, ದೇ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಪೀಪಲ್ಸ್ ಒಪಿನಿಯನ್. ಒಂದು 4 ಜನ ಹೇಳಿ ಬಿಡು. ಮೊದಲು ಇತ್ತದು, ಒಂದು 4 ಜನ ಯಾರೋ ಬಂದು ಹೇಳಿದ್ರೆ ವರ್ಡ್ ಆಫ್ ಮೌತ್ ಅಂತ ಚೆನ್ನಾಗಿದ್ದೀರಿ ಹೋಟೆಲ್ ಅಂತಂದರೆ ಆಟೋಮೆಟಿಕ್ಲಿ ವಿ ಆರ್ ಸೋಲ್ಡ್. ಅವ್ರು ಹೇಳಿದ್ರು ಹೋಗ್ಬಿಡ್ತಾ ಇದ್ವಿ. ಸೊ ಟುಡೇ ಎಲ್ಲ ಡಿಜಿಟಲ್ ಆಗಿಬಿಟ್ಟು ರಿವ್ಯೂ ಸಿಸ್ಟಮ್ ಬಂದಿದೆ. ಸ್ಟಾರ್ ಕಮೆಂಟ್ಸ್ಗಳ ಮೂಲಕ ಪೀಪಲ್ ಆರ್ ಲೈಕ್ ಅನ್ಫಿಲ್ಟರ್ಡ್. ಮೊದಲು ಬೆನ್ನಿಂದೆ ಆಗೋದು, ಇವತ್ತು ಕಮೆಂಟ್ ಸೆಕ್ಷನಲ್ಲಿ ಆಗ್ತಾಯಿದೆ. ಸೊ ಈ ಕಲ್ಚರ್ ಬಗ್ಗೆ ನೀವು ದಿನ ಬೆಳಗಾದರೆ ಯು ಡೀಲಿಂಗ್ ವಿತ್ ದಿಸ್ ಅಲ್ಲ. ಬಿಫೋರ್ ಐ ಗೆಟ್ ಇನ್ ಟು ವಾಟ್ ಲೆಸನ್ಸ್ ಯು ಲರ್ನ್ಟ್ ಇನ್ ದ ಜರ್ನಿ, ಫಸ್ಟ್ಲಿ ಹೌ ಡು ಯು ಅಬ್ಜೆಕ್ಟಿವ್ಲಿ ರಿವ್ಯೂ ಅ ಫಿಲ್ಮ್? ನಿಮ್ಮ ABCDಗಳೇನು? ನನಗೆ ಇದು ಐ ವಿಲ್ ಫ್ಲಿಕ್ ಅ ಭರದ್ವಾಜ್ ರಂಗನ್ಸ್ ಲೈನ್. ಅ ರಿವ್ಯೂ ಕ್ಯಾನ್ ನಾಟ್ ಬಿ ಅಬ್ಜೆಕ್ಟಿವ್, ಇಟ್ ವಿಲ್ ಬಿ ಸಬ್ಜೆಕ್ಟಿವ್ ಹೊತ್ತಾ. ಸೊ ಅಂದರೆ ಏನಂತ ಹೇಳೋದು, ನನ್ನ ಸೆನ್ಸಿಬಿಲಿಟಿ ಈಸ್ ಇಟ್ ಸೆಲ್ಫ್ ಸಬ್ಜೆಕ್ಟಿವ್ ಅಲ್ವಾ. ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ಫಾರ್ ಇನ್ಸ್ಟೆನ್ಸ್ ಇಫ್ ಶೋ ಸರಿಯಾದ ಟೈಮಿಗೆ ಶುರು ಆಗಲಿಲ್ಲ, ಈಗ ಅದೆಲ್ಲೋ ಐ ಡೋಂಟ್ ಇವನ್ ರೀಕಾಲ್ ವಾಟ್ PVR ಐನಾಕ್ಸ್ ವಾಟ್ ಎವರ್ ರೈಟ್, ಅದೆಲ್ಲೋ ಒಂದು 20 ನಿಮಿಷ ಆ್ಯಡೇ ಹಾಕಿದ್ರೆ that is already spoiling my movie watching experience. ಸೊ ನನಗಾಗಲೇ ಮೂಡ್ ಹಾಳಾಗ್ಬಿಡುತ್ತೆ. ಹಾಂ, ಸೊ ಇನ್ ದ ಸೆನ್ಸ್ ದ್ಯಾಟ್ ಸಬ್ಜೆಕ್ಟಿವಿಟಿ ಬಂದೇ ಬರುತ್ತೆ. ಬಟ್ ಆ ರಿವ್ಯೂ ಬರೆಯೋಕೆ ಕೂತಾಗ 1-2 ನಿಮಿಷ ದಟ್ ಐ ರಿಲಿಜಿಯಸ್ಲಿ ಡು. ಓಕೆ, ಇದರಲ್ಲಿ ಯಾವುದು ನಾನು ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಅಫೆಕ್ಟ್ ಆಗ್ತಾ ಇದ್ದೀನಿ ಅದನ್ನೆಲ್ಲ ಪಕ್ಕಕ್ಕಿಡು. ನೌ ಥಿಂಕ್ ಅಬೌಟ್ ದ ಫಿಲ್ಮ್. ಆ್ಯಂಡ್ ಇಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಎಕ್ಸಾಂಪಲ್ ಒಂದು ಸಿನಿಮಾ ಲೇಟಾಗಿ ಸ್ಟಾರ್ಟ್ ಆಗಿರ್ಬೋದು, ಹೋಗಿರ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮಗೂ ಇದು ಆಬ್ವಿಯಸ್ಲಿ ಗೊತ್ತಿರುತ್ತೆ. ಈಗ ಶೂಟ್ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ, ಯಾವ ಕ್ಯಾಮ್ರಾ ಏನಾಗ್ತಾ ಇದೆ ಗೊತ್ತಿಲ್ಲ. ಈ ಕ್ಯಾಮ್ರಾದವ್ನು ಲೇಟಾಗಿ ಬಂದರೆ ರಿವ್ಯೂ ಯಾವಾಗ ಕಂಪ್ಲೀಟ್ ಆಗುತ್ತೆ, ಅದನ್ನು ಎಡಿಟ್ ಯಾವಾಗ ಮಾಡ್ತಾರೆ, ಅಪ್ಲೋಡ್ ಯಾವಾಗ ಮಾಡ್ತಾರೆ, ಥಂಬ್ನೇಲ್ಗೆ ಕೊಟೇಶನ್ ಏನು ಕೊಡಬೇಕು ನಾನು, ಆಲ್ ಆಫ್ ದಿಸ್ ರೈಟ್. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಐ ಕಾನ್ಷಿಯಸ್ಲಿ ಡೂ ದ್ಯಾಟ್. ಆ್ಯಂಡ್ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ಇನ್ನೊಂದು ಹೇಳಬೇಕು, ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ರೈಡ್ ಬ್ಯಾಕ್ ಹೋಮ್ ಆಫ್ಟರ್ ವಾಚಿಂಗ್ ಅ ಫಿಲ್ಮ್. ಯಾಕೆ ಅಂದರೆ ವಾಟ್ ಐ ಡೂ ಇಸ್ ಐ ಜಸ್ಟ್ ಅಂದರೆ ಇದೊಂದು ಮಜಾ ಏನಂದರೆ, ಈಗ KGF ಯಾರೋ ನೋಡ್ಕೊಂಬರ್ತೀರ ಅಂತ ಇಟ್ಕೊಳ್ಳಿ, ವಾಪಸ್ ಹೋಗ್ಬೇಕಾದ್ರೆ ಧೀರ ಹಾಡ್ಕೊಂಡೇ ಹೋಗ್ತಾ ಇರ್ತೀರ. ಸೊ ಅದು ಕೂಡ ಒಂದು ರೀತಿಯ ಎಲಿಮೆಂಟೇ ಆಫ್ ಅ ಫಿಲ್ಮ್ ಸಕ್ಸಸ್. ನನ್ನ ಫಸ್ಟ್ ಲಿಟ್ಮಸ್ ಟೆಸ್ಟ್ ಅದು. ಅಂದರೆ ಇನ್ ದ ಸೆನ್ಸ್ ದಟ್ ಓಕೆ, ಮನೆಗೆ ಹೋಗಬೇಕಾದ್ರೆ ಆ ಚಿತ್ರದ ಹಾಡೇನಾದರೂ ಗುಣ್ಕೊಂಡು ಹೋಗ್ತಾ ಇದ್ದೀನೋ ಇಲ್ವೋ ಅಂತ. ಗುಣಗ್ತಾ ಇದ್ದೀನಿ ಅಂದರೆ ದೆನ್ ದಟ್ ಇಸ್ ಐ ಆಮ್ ಟೇಕಿಂಗ್ ಇಟ್ ಬ್ಯಾಕ್ ಹೋಮ್, ರೈಟ್? ದ ಮೂವಿ ಇಸ್ ಸ್ಲೋಲಿ ಗ್ರೋಯಿಂಗ್. ಹೌದು, ಯಾಕಂದರೆ ಎಷ್ಟೋ ಚಿತ್ರಗಳು ಅಲ್ಲೇ ನೋಡಿ ಅಲ್ಲೇ ಮರ್ತುಬಿಟ್ಟು ಬಂದ್ಬಿಡ್ತೀವಲ್ವಾ. ದಿಸ್ ಇಸ್ ನಾಟ್ ದ ಕೇಸ್ ಅಂತ. ಎನಿವೆ, ಸೊ ದಿ ಬ್ಯೂಟಿಫುಲ್ ಜರ್ನಿ ದಟ್ ಐ ವಾಸ್ ಟಾಕಿಂಗ್ ಅಬೌಟ್ ಇಸ್, ವಾಪಸ್ ದಾರಿಲಿ ಹೋಗಬೇಕಾದ್ರೆ ಓಕೆ ಏನಾಯಿತು ಕಥೆಯಲ್ಲಿ, ಹೀಗೆ ಶುರು ಆಯಿತು, ಇದು ಈತ ಪ್ರೊಟಗನಿಸ್ಟು, ಇವನನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು ಕಥೆಯಲ್ಲಿ. ಓಕೆ, ಇವನು ಯಾಕೆ ಇದನ್ನು ಮಾಡ್ದ, ಕೊನೆ ಹೀಗೆ ಮಾಡಿದ್ರ, ಆ ಒಂದು ಅನಾಲಿಸಿಸ್ ನಡೆಯತ್ತಲ್ಲ. ಐ ರಿಯಲಿ ಎಂಜಾಯ್ಡ್. ಲೈಕ್ ಯು ಕ್ಯಾನ್ ಸಿ ದ ಸ್ಮೈಲ್ ಆನ್ ಮೈ ಫೇಸ್ ನೌ. ದ್ಯಾಟ್ ಈಸ್ ವರ್ತ್ ಇಟ್. ಆ್ಯಂಡ್ ದೆನ್ ಅದನ್ನು ಕೂತು ಬರೆಯೋದು ಇಸ್ ಆಲ್ವೇಸ್ ಅ ಪ್ರೆಷರೈಸಿಂಗ್ ಪ್ರೋಸೆಸ್ಸೇನೆ. ಯಾಕೆ ಅದನ್ನು ಅಷ್ಟೇ ಅಂದರೆ ಕ್ಯಾರೆಕ್ಟರ್ಸಲ್ಲಿ ಕೂಡಿಸ್ಬೇಕಾ? ಒಂದು 20 ನಿಮಿಷ ಮಾತಾಡೋಕ್ಕಾಗಲ್ವಲ್ಲ ರಿವ್ಯೂನ. ಲೈಕ್ ಟ್ವಿಟರ್ 140 ಕ್ಯಾರೆಕ್ಟರ್ಸ್ ಥರ ಅದೊಂದು. ಸೊ ಹೌ ಡು ಯು ನಿಮ್ಮ ಬಾಣ ಚೂಪ್ ಹೆಂಗೆ ಮಾಡ್ಕೋತೀರಾ? ಇಷ್ಟೇ ಹೇಳಿ ಇಷ್ಟೇ ನಾಟೋ ಥರ. ಹಾಂ. ಸೊ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದ್ಯಾಟ್. ಒಂದು ಆಲ್ ಮೈ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟೇ ಅನಿಸುತ್ತೆ. ಮೈ ರಿವ್ಯೂಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅನ್ ಇಂಟ್ರೋ. ಒಂದು ಹೈ ಲೆವೆಲ್ ವ್ಯೂವರ್ಗೆ ಒಂದು ಹೈ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಬೇಕು ನನಗೆ. ವಾಟ್ ಆಮ್ ಐ ಟೇಕಿಂಗ್ ಬ್ಯಾಕ್ ಫ್ರಮ್ ದ ಫಿಲ್ಮ್, ವರ್ಕ್ ಆಗಲಿಲ್ವಾ ಅನ್ನೋ ರೀತಿಯದ್ದು. ಆ್ಯಂಡ್ ದೆನ್ ಕೆಲವು ಫಿಲ್ಮ್ಸ್ ಅಂದರೆ ಸುಮಾರು ಫಿಲ್ಮ್ಸು ದೇ ಗಿವ್ ಯು ಅ ಥೀಮ್ ಅಂದರೆ ಏನು ಹೇಳ್ತಾರೆ ಅಂದರೆ, ವಾಟ್ ಈಸ್ ದ ಥೀಮ್ ಆಫ್ ಅ ಫಿಲ್ಮ್ ಅಂದರೆ, ಥೀಮ್ ಈಸ್ ದಿ ಕ್ವೆಶ್ಚನ್ ದ್ಯಾಟ್ ದಿ ಫಿಲ್ಮ್ ಇಸ್ ಟ್ರೈಂಗ್ ಟು ಎಕ್ಸ್ಪ್ಲೋರ್. ಓ ವಾವ್, ಆಯಿತಾ? ಸೊ ಆ ಥರದ ಫಿಲಮ್ಗಳಿದ್ದಾಗ ಮಜಾನೇ ಬೇರೆ. ಸೊ ಈಗ ಈ ಥರ ಐ ಕ್ಯಾನ್ ರಿಲೇಟ್ ಟು ಕಾಶ್ಮೀರಿ ಫೈಲ್ಸ್ ಇಮಿಡಿಯೇಟ್ಲಿ. ಲೈಕ್ ನೀವು ಅವಾಗ ಹೇಳಿದ್ರಲ್ಲ ಸಾಂಗ್ ಹೆಂಗೆ ನಿಮ್ಮನ್ನು ಹಾಂಟ್ ಮಾಡತ್ತೋ, ನನಗೆ ಇಟ್ಸ್ ಆಲ್ವೇಸ್ ಥಾಟ್ ಪ್ರೊವೋಕಿಂಗ್.
ಐಡಿಯಾಲಜೀಸ್ ಆಫ್ ಲೈಫ್ ಆಗಿರಲಿ ಅಥವಾ ಎನಿ ಎಮೋಷನ್ ಫಾರ್ ದಟ್ ಮ್ಯಾಟರ್ ಅಲ್ಲಿ ಬರೋದು ಖಂಡಿತ ಆ ಎಂಡ್ ಸೀನ್ ನೋಡಿದ್ಮೇಲಂತೂ ಎನಿಬಡಿ ಕಮಿಂಗ್ ಔಟ್ ಆಫ್ ದ ಥಿಯೇಟರ್ 2 ದಿನ ಯು ವಿಲ್ ಬಿ ಥಿಂಕಿಂಗ್ ನಾನು ಏನು ಮಾಡ್ತಾ ಇದ್ದೀನಿ ಸಮಾಜಕ್ಕೆ, ಐ ಆಮ್ ಜಸ್ಟ್ ಬೀಂಗ್ ಎಲ್ಲ ಕನ್ಸ್ಯೂಮ್ ಮಾಡಿ ಹೋಗ್ತಾ ಇದ್ದೀನಲ್ಲ, ಏನೇನು ಆಗಿದೆ, ಏನು ವಾಟ್ ಆಮ್ ಐ ಗಿವಿಂಗ್ ಬ್ಯಾಕ್ ಅಲ್ಲ. ಸೊ ಈ ಥರ ಕ್ವೆಶನ್ಸ್ ದ ಫಿಲ್ಮ್ ಓನ್ಲಿ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಮೂಲಕ ಆಡಿಯನ್ಸ್ ಇಸ್ ಆಲ್ಸೋ ಎಕ್ಸ್ಪ್ಲೋರಿಂಗ್. ಸೊ ವಾಟ್ ಈಸ್ ಒನ್ ಬಿಗ್ ಮೂವಿ ವಿಚ್ ಹ್ಯಾಸ್ ಹಾಂಟೆಡ್ ಯು ಫಾರ್ ಎವರ್? ಲೈಕ್ I can tell you the recent ones because ನನ್ನ ಮೆಮೊರಿ ತುಂಬ ಕಡಿಮೆ. ಫೈರ್ಫ್ಲೈ. ಸೊ ಈಗ ಫೈರ್ಫ್ಲೈ ನನಗೆ ಮಜಾ ಏನು ಕೊಡುತ್ತೆ ಅಂದರೆ ಅದರ ವಿಷುವಲ್ ಬ್ಯೂಟಿ ಎಲ್ಲ ಚೆನ್ನಾಗಿದೆ. ಬಟ್ ಒಬ್ಬ ಡೆಬ್ಯೂ ಡೈರೆಕ್ಟರು ಅವನು ಜೀವನದ ಫಿಲಾಸಫಿ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದಾನಲ್ಲ ಆ ಚಿತ್ರದಲ್ಲಿ ಅನ್ನೋದು ಖುಷಿಯಾಗತ್ತೆ. ಸೊ ಐ ಡೋಂಟ್ ರಿಮೆಂಬರ್ ಹೌ ಐ ಸ್ಟಾರ್ಟೆಡ್ ದಿ ರಿವ್ಯೂ, ಬಟ್ ಎಲ್ಲೋ ನಾನು ಹೇಳಿರ್ತೀನಿ ಬಿಕಾಸ್ ಅಲ್ಲಿ ವಂಶಿ ಅನ್ನೋರು ಡೈರೆಕ್ಟರು ಫೈರ್ಫ್ಲೈಗೆ, ನಿವೇದಿತಾ ಶಿವರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಆ್ಯಂಡ್ ಆಫ್ ದ್ಯಾಟ್. ಅಲ್ಲಿ ವಂಶಿ ಅದನ್ನು ಟ್ಯಾಗ್ಲೈನ್ ಆಗೋ ಕೊಟ್ಬಿಟ್ಟಿದ್ದಾರೆ ವಿಚ್ ದೇ ಶುಡ್ ನಾಟ್ ಹ್ಯಾವ್ ನನ್ನ ಪ್ರಕಾರ. ಈಗ ಫೈರ್ಫ್ಲೈ ಅಂತ ಯಾಕೆ ಹೆಸರಿದೆ, ಅದರ ದಿ ಥೀಮ್ ಆಫ್ ಫೈರ್ಫ್ಲೈ ಕ್ಯಾನ್ ಬಿ ಸಮ್ಡ್ ಅಪ್ ಎಸ್ ದಿಸ್. ಈಗ ಕರೆಕ್ಟ್, ಐ ಸೆಡ್ ದಿಸ್ ಇನ್ ಮೈ ರಿವ್ಯೂ. ಅಂಧಕಾರವೇ ಬದುಕಿನಲ್ಲಿ ತುಂಬಿಕೊಂಡಿದ್ದಾಗ ಆ ಅಂಧಕಾರದಿಂದ ನಮ್ಮನ್ನು ಹೊರಗೆ ಎಳೆಯೋ ಬೆಳಕು ಹೊರಗಿನಿಂದ ಬರಲ್ಲ, ನಮ್ಮ ಒಳಗಿನಿಂದಲೇ ಹುಟ್ಟತ್ತೆ ಅನ್ನೋದೇ ರೈಟ್. ಸೊ ಈ ರೀತಿಯದ್ದು ಅದು ಸಣ್ಣದಾಗಲಿ ದೊಡ್ಡದಾಗಲಿ, ಇಫ್ ಐ ಸ್ಕ್ರಾಲ್ ಬ್ಯಾಕ್ ಮೇ ಬಿ ಅ ಮಂತ್ ಆರ್ ಸೊ, ಮಿಥ್ಯಾ ಅಂತ ಒಂದು ಫಿಲಮು ಸುಮಂತ್ ಭಟ್ ಅವ್ರದ್ದು, ಪರಂಪಾ ಪ್ರೊಡಕ್ಷನ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಒಬ್ಬ 11 ವರ್ಷದ ಹುಡುಗ ತನ್ನ ತಾಯಿ ಸೂಸೈಡ್ ಮಾಡ್ಕೊಂಡ್ಲೋ ಏನೋ ಸಮಥಿಂಗ್ ಲೈಕ್ ದಟ್. ತಂದೆ ತಾಯಿ ಇಬ್ಬರೂ ಇಲ್ಲ. ಅವನು ಮುಂಬೈಯಿಂದ ಈಗ ಕರಾವಳಿ ಕಡೆಗೆ ಬಂದಿದ್ದಾನೆ. ಹೌ ಡಸ್ ಹೀ ಎಂಬ್ರೇಸ್ ಗ್ರೀಫ್ ಆ್ಯಂಡ್ ಅದರ ಮೂಲಕ ಅವನು ಹೇಗೆ ಎವಾಲ್ವ್ ಆಗ್ತಾನೆ ಅಂತ. ನಾವು ವೆನ್ ಫಿಲ್ಮ್ಸ್ ಈ ಒಂದು ನಾನು ವಂಶಿಯವ್ರನ್ನು ಫೈರ್ಫ್ಲೈಗೆ ಅದೇ ಕೇಳಿದ್ದು, ಫಿಲಾಸಫಿ ಮುಂಚೆ ಬಂತ ಅಥವಾ ಕತೆ ಬಂದ ಮೇಲೆ ಅದರಲ್ಲಿ ಫಿಲಾಸಫಿ ಹುಟ್ಕೊಳ್ತಾ ಅಂತ. ಈ ಸೈಡ್ ಇಲ್ಲ, ನಂಗೆ ಈ ಫಿಲಾಸಫಿ ಹೇಳಬೇಕಿತ್ತು ಹಾಗೆ ಕತೆ ಮಾಡಿದೆ ಅಂತ. ಆ ಥರ ಮಾಡಿದ್ರೆ ಚೆನ್ನಾಗಾಗ್ಬಿಡುತ್ತೆ ಅಂತಲ್ಲ, ಬಟ್ ಆ ಥರ ಮಾಡಿದಾಗ ಅದು ಚೆನ್ನಾಗಾದಾಗ ದೋಸ್ ಆರ್ ಫಿಲ್ಮ್ಸ್ ದಟ್ ಸ್ಟಿಕ್ ವಿತ್ ಮೀ. ಹೂರಣ ಅಲ್ವಾ ಫಸ್ಟು ಒಬ್ಬಟ್ಟನ್ನ ರುಚಿ ಹಾಕ್ಸೋದು. ಸೊ ಯು ಹ್ಯಾವ್ ಸೀನ್ ದಿಸ್ ಆಸ್ ಅ ಪ್ಯಾಟರ್ನ್. ಯಾ, ಸೊ ಈ ಥರ ಇದ್ದಾಗ ದೆನ್ ಐ ಸ್ಪೆಂಡ್ ಅ ಲಾಟ್. ಇನ್ ಫ್ಯಾಕ್ಟ್ ವಾಟ್ ಐವ್ ರಿಯಲೈಸ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಸ್ ಐ ಡೋಂಟ್ ಕೇರ್ ಟು ಮಚ್ ಅಬೌಟ್ ಆ್ಯಕ್ಟಿಂಗ್. ಕಾರಣ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಆ್ಯಕ್ಟಿಂಗ್. ಹೌದಾ? ನನ್ನ ಪ್ರಕಾರ ಅಂದರೆ ಅವರು ತೆಗಿಬೇಕಾದ್ರಿಂದ ಅಥವಾ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಈಗ the controversial space begins perhaps, with all due respect, for me Shivanna is a real life hero with whatever he has done in the last few months, but ಶಿವರಾಜ್ ಕುಮಾರ್ ಅವರ ಆ್ಯಕ್ಟಿಂಗ್ ನೀವು ಕೆಲವು ಡೈರೆಕ್ಟರ್ಸ್ ಫಿಲ್ಮ್ಸಲ್ಲಿ ನೋಡಿ, ಬೇರೆ ಡೈರೆಕ್ಟರ್ ಫಿಲ್ಮ್ಸಲ್ಲಿ ನೋಡಿ, ದೇರ್ ವಿಲ್ ಬಿ ಅ ಡಿಫರೆನ್ಸ್.